ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ಘನಕ್ಕೆ ಘನ ಮಹಿಮ ನೆಂಬೆನಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಹೆಸರು. ಅವರ ವಚನಾಂಕಿತ ಅಖಂಡೇಶ್ವರ. ಎಷ್ಟು ಚಂದ ಇಟ್ಟಾರ ನೋಡ್ರಿ ಹೆಸರು ಅಖಂಡೇಶ್ವರ. ಅವ್ರ ದೇವರಿಗೆ ಹೆಸರಿಟ್ಟಾರ. ಅವ್ರು ನಮ್ಮ ದೇವರ ಮನಿ ದೇವ್ರು ಬೇರೆ, ಮನದ ದೇವ್ರು ಬೇರೆ, ಜಾತಿ ದೇವ್ರು ಬೇರೆ, ಧರ್ಮ ದೇವ್ರು ಬೇರೆ, ನಡ್ಕೊಳ್ಳೋ ದೇವ್ರು ಬೇರೆ. ಅವ್ರ ನಮ್ಮ ದೇವ್ರು ಕಂಡು ತುಂಡು ತುಂಡಾಗ್ಯಾವ. ಆದ್ರೆ ಅವ್ರ ದೇವ್ರು ಅಖಂಡೇಶ್ವರ ಅಂತ ಹೆಸರಿಟ್ಟಾರ. ಅವ್ರು ಅಖಂಡೇಶ್ವರ ಅಂತ ಯಾರಿಗೆ ಅನ್ಬೇಕಂದ್ರ, ಈಗ ತಾಯಂದಿರದಿರಿ ನೀವು, ಈಗ ತಾಳಿ ಹಾಕೊಂತೀರಿ. ತಾಳಿ ನೋಡ್ರಿ, ಮಣಿ, ತಾಳಿಯ ಮಣಿಗಳೆಲ್ಲ ತುಂಡು 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 ಭಿನ್ನ ಭಿನ್ನ ಅದಾವ. ಆದ್ರೆ ತಾಳಿಯನ್ನ ಪೋಣಿಸಿದ ದಾರ ಅಖಂಡ ಐತದ. ಹಂಗ ಈ ಜಗತ್ತು ನೋಡ್ಲಿಕ್ಕೆ ಖಂಡವಾಗಿ ಕಂಡ್ರು ಈ ಜಗತ್ತನ್ನ ಪೋಣಿಸಿದ ಸೂತ್ರ ದೇವರು ಅವನ ಅಖಂಡ ಇರುವುದಕ್ಕಾಗಿ ಅವನ ಅಖಂಡೇಶ್ವರ ಅಂತ ಹೆಸರು. ಅವನು ಅಖಂಡೇಶ್ವರ. ಅವ ಅಂತನ ಮನುಷ್ಯನೇ ಜೀವನವೇ ಒಂದು ಪೂಜೆ ಆಗಬೇಕು. ಪೂಜೆ ಅಂದ್ರೆ ಗುಡ್ಯಾಗ ಹೋಗಿ ಮಾಡೋದಲ್ಲ, ನಿನ್ನ ದೇಹ ದೇವಾಲಯ ಆಗಬೇಕು. ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ. ನಿನ್ನ ಮನಸ್ಸು ಗರ್ಭಗುಡಿಯಾಗಬೇಕು, ನಿನ್ನ ದೇಹ ದೇವಾಲಯ ಆಗಬೇಕು, ನಿನ್ನ ಎದೆಯೊಳಗ ಪರಮಾತ್ಮನ ಪ್ರತಿಷ್ಠಾಪನೆ ಆಗಬೇಕು. ಅದಕ್ಕೆ ಸತ್ಯ ದೇವರು ಅಂತ ಕರೀತಾರೆ. ಇಷ್ಟು ಪ್ರತಿಷ್ಠಾಪನೆ ಆತು ಅಂದ್ರ ನೀ ಏನು ಮಾತಾಡಿದ್ದೆಲ್ಲ ಸದ್ವಚನ. ಅದು ಯಾಕಂದ್ರೆ ಒಳಗೆ ಸತ್ಯ ದೇವ ಇರ್ತಾನೆ. ಏನು ವಿಚಾರ ಮಾಡ್ತೀಯ ಅದು ಸದ್ ವಿಚಾರ, ಏನು ಕೆಲಸ ಮಾಡ್ತೀಯ ಅದು ಸದಾಚಾರ, ಏನು ಭಾವಿಸ್ತೀಯ ಅದು ಎಲ್ಲ ಸದ್ಭಾವ. ಯಾಕಂದ್ರೆ ನಿನ್ನ ಜೀವನವೇ ಪೂಜೆ ಆಗ್ತೈತಿ. ದೇವರಿದೆ ಕುಂತಾನೆ. ನೀನು ದೇವರನ್ನ ಗುಡಿಯೊಳಗೆ ಪೂಜೆ ಮಾಡುವನಲ್ಲ, ನಿನ್ನ ಎದೆಯೊಳಗಿಟ್ಟು ಪೂಜೆ ಮಾಡವ. ಅದಕ್ಕೆ ನಿನ್ನ ಜೀವನವೇ ಒಂದು ಆರಾಧನೆ. ನಾವು ದೇವರನ್ನ ಗುಡಿಯೊಳಗಿಟ್ಟು ಪೂಜೆ ಮಾಡುವುದಲ್ಲ, ದೇವರನ್ನ ಎದೆಯೊಳಗಿಟ್ಟು ಪೂಜೆ ಮಾಡಿದ್ರೆ ಜೀವನ ಒಂದು ಬದುಕೇ ಆರಾಧನೆ ಅಷ್ಟೆ. ಬದುಕು ಆರಾಧನೆ ಆಗಬೇಕು, ಬದುಕೊಂದು ಪೂಜೆ ಆಗಬೇಕಲ್ಲ. ಹೆಂಗ್ ಬದುಕಬೇಕು ಮನುಷ್ಯ? ಸದಾಚಾರಿಯಾಗಿ ಬದುಕುವುದು. ಸತ್ಯವನ್ನ ನೀ ಅರಿತಿ ಅಂದ್ರ ಅದು ಜ್ಞಾನ ಮಾರ್ಗ. ಸತ್ಯವನ್ನ ತಿಳಿದ್ರ ಜ್ಞಾನ ಮಾರ್ಗ. ಸತ್ಯವನ್ನ ನಂಬುದಿ ಅಂದ್ರೆ ಭಕ್ತಿ ಮಾರ್ಗ. ಸತ್ಯವನ್ನ ಆಚರಣೆ ಮಾಡಿದಿ ಅಂದ್ರೆ ಕರ್ಮ ಮಾರ್ಗ. ಇವೆಲ್ಲವನ್ನು ತಿಳಿದಿ ಅಂದ್ರೆ ಅದೇ ಮುಕ್ತಿ ಮಾರ್ಗ, ಜೀವನ್ ಮುಕ್ತಾವಸ್ಥೆ ಅಂತ ಕರೆದ್ರ. ಅದಕ್ಕೆ ಇದನ್ನ ತಿಳಿದು ಬದುಕೋದ ಮನುಷ್ಯ. ದೇವ್ರ ನಿನ್ನ ಎದ್ಯಾಕ ಕುಂತ ಅಂದ್ರೆ ನೀ ಏನ್ ಕೆಲಸ ಮಾಡ್ತಿ? ಸದಾಚಾರಿ ನೀನಷ್ಟೆ. ಸದಾಚಾರಿಯಾಗಿ ಬದುಕಬೇಕು ಮನುಷ್ಯ. ಸದಾಚಾರ ಅಂದ್ರೆ ಸಂತರ ಆಚರಣೆ. ಏನು ದೊಡ್ಡವರು ತಿಳಿದು ಬದುಕ್ಯಾರಲ್ಲ ಆ ಆಚರಣೆ. ಹೆಂಗ ಬದುಕಿದ್ರು ಇಲ್ಲಿ ಬದುಕಲಿಲ್ಲ ಏನು? ಎಷ್ಟು ಜನ ಹೇಗೆ ಬದುಕಿದ್ರು, ಎಷ್ಟು ದೊಡ್ಡವರು ಬದುಕಿದ್ರು. ನಾವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹೆಸರು ಕೇಳಿವಿ. ವಿಶ್ವೇಶ್ವರಯ್ಯನವರು ಎಷ್ಟು ದೊಡ್ಡವರು, ಎಷ್ಟು ಆಚಾರಶೀಲರು. ಇವತ್ತು ಮಂಡ್ಯ ಮೈಸೂರು ಕಡೆ ಹೋದ ಜನ ಅವರು KRS ಕಟ್ಟಿದ್ರು. ಅವರೇ ಅದನ್ನ ಡಿಸೈನ್ ಮಾಡಿದ್ದು. KRS ಕಟ್ಟಿದ್ದಕ್ಕಾಗಿ ಇವತ್ತಲ್ಲೆಲ್ಲ ನೀರಾವರಿ. ಜನ ಟ್ರೈನ್ನೊಳಗ ಬಸ್ನೊಳಗ ಮಂಡ್ಯ ಮೈಸೂರು ಕಡೆ ಹೋಗೋರು ಬೆಳೆದ ತೆಂಗು, ಬೆಳೆದ ಬಾಳೆ, ಬೆಳೆದ ಕಬ್ಬ, ಬೆಳೆದ ಭತ್ತ ಹಸಿರು ನೋಡಿ ಇದು ತೆಂಗ, ಇದು ಬಾಳೆ, ಇದು ಕಬ್ಬು ಅಂತ ಹೇಳೋದಿಲ್ಲ. ಆ ಹಸಿರು ನೋಡಿ ಇದು ಬಾಳೆ, ತೆಂಗು, ಕಬ್ಬು ಅಂತ ಹೇಳುದಿಲ್ಲ. ಇದು ಏನೇನು ಕಾಣ್ತೈತೆಲ್ಲ ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ. ಅಂಥ ವಿಶ್ವೇಶ್ವರಯ್ಯನವರು KRS ಕಟ್ಟಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಒಡೆಯರಿದ್ರಂತ. ಇವರು ಅದನ್ನೆಲ್ಲ ಡಿಸೈನ್ ಮಾಡಿ ಪ್ಲಾನ್ ಮಾಡಿ ಕೃಷ್ಣರಾಜ ಒಡೆಯರ್ ಹತ್ರ ಎದುರಿಟ್ಟಾಗ ಕನ್ನಂಬಾಡಿ ಕಟ್ಟಬೇಕು, ಉಪಯೋಗ ಆಗ್ತೈತೆ ರೈತರಿಗೆ. ಅವಾಗ ಕೃಷ್ಣರಾಜ ಒಡೆಯರು ಸ್ವಲ್ಪ ಹಿಂದ ಮುಂದ ಮಾಡಿದ್ರಂತ. ರೊಕ್ಕ ದುಡ್ಡು ಎಲ್ಲಿಂದ ತರೋದು? ಅವ್ರ ಹಠ ಹಿಡಿದು ಒಪ್ಸಿದ್ರಂತ. ಅವ್ರಿಗೆ ನೀವು ಮಾಡ್ಲೇಬೇಕಿದನ್ನಂತ. ಯಾರೋ ಒಬ್ರು ಕೇಳಿದ್ರಂತ ವಿಶ್ವೇಶ್ವರಯ್ಯನವ್ರಿಗೆ, ಅಲ್ಲ ಮೈಸೂರು ಮಹಾರಾಜರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹತ್ರ ಹೋಗಾಕನ್ನ ಜನ ಹೆದರ್ತಾರ, ನೀವು ಹಠ ಹಿಡಿದು ಅವ್ರಿಗೆ ಕಂಪೆಲ್ ಮಾಡ್ತೀರಿ, ಆರ್ಡರ್ ಮಾಡ್ತಿರಲ್ಲ, ಈ ಶಕ್ತಿ ನಿಮ್ಗೆ ಎಲ್ಲಿಂದ ಬಂತು ಅಂತ. ಇಷ್ಟು ಧೈರ್ಯ ನಿಮಗೆ, ಮಹಾರಾಜರಿಗೆ ಎದೆಗೊಟ್ಟು ಹೇಳುವಂತ ಧೈರ್ಯ ಎಲ್ಲಿಂದ ಬಂತು ನಿಮಗ? ಅವಾಗ ವಿಶ್ವೇಶ್ವರಯ್ಯ ಹೇಳದ್ನಂತ, ನೋಡು ಮಹಾರಾಜರಿಗೆ ಸತ್ಯವನ್ನ ಸತ್ಯದಂತ ಹೇಳುವ ಎದೆಗಾರಿಕೆ ನನಗೆ ಎಲ್ಲಿಂದ ಬಂತು ಅಂದ್ರೆ, ನಾನು ದಿವಸ
ಅರಮನೆಗೆ ಹೋಗುವಾಗ ನಂದೊಂದು ಪಾಕೆಟ್ನಾಗ ರಾಜೀನಾಮೆ ಪತ್ರ ಇಟ್ಕೊಂಡ ಹೋಗಿ ನಾನು ಹಂಗ ಹೋಗುದಿಲ್ಲ ಅಂತ ಹೇಳಿದ್ರಂತ. ಅದಕ್ಕ ಧೈರ್ಯ ಬಂದೈತಿ ನನಗೆ. ನಮ್ಮ ಬಕ್ಕಣದಾಗ ನಾವು ನೌಕರಿಗೆ ಅರ್ಜಿ ಇಟ್ಕೊಂಡು ಹೋಗ್ತೀವಿ, ಅವ ಪ್ರತಿನಿತ್ಯ ರಾಜೀನಾಮೆ ಪತ್ರ ಇಟ್ಕೊಂಡು ಹೋಗ್ತಿದ್. ನನ್ನ ಸತ್ಯದ ಆಚರಣೆಯಿಂದ ಈ ಧೈರ್ಯ ಬರ್ತೈತಿ. ಇವತ್ತು ನಮ್ಮೆಲ್ಲ ಆಫೀಸರ್ಗಳು ಅದೆಲ್ಲ ನೋಡ್ತೀವಲ್ಲ ವ್ಯವಸ್ಥೆಯೊಳಗೆ, ಯಾಕೆ ಧೈರ್ಯ ಇಲ್ಲ, ಯಾಕೆ ಟೆನ್ಷನ್ ಅಂದ್ರೆ ನಮಗೆ ಸತ್ಯದ ಆಚರಣೆಯ ಕೊರತೆ ನಮ್ಮೆಲ್ಲ ಐತಷ್ಟೆ. ಸತ್ಯದ ಅನುದಾನದಿಂದ ಜಗತ್ತು ಕಟ್ಲಿಕ್ಕೆ ಅವ್ರೇನು ಅನುದಾನದಿಂದ ಕಟ್ಲಿಲ್ಲ, ಸತ್ಯದ ಆಚರಣೆಯಿಂದ ಕಟ್ಟಿದ್ರು. ನಮಗ ಆ ಧೈರ್ಯ ಇಲ್ಲ ಅಷ್ಟ. ಯಾರೋ ಒಬ್ಬರು ರಿಟೈರ್ಡ್ ಆದ್ರಂತ ಆಫೀಸರ್. ರಿಟೈರ್ಡ್ ಆದ್ಮೇಲೆ ಅವ್ರ ಸ್ನೇಹಿತರಿಗೆ ಹೇಳ್ತಿದ್ರಂತ, ನಮಗೆ ಅರ್ಧ ಪಗಾರ ಬರಕತ್ತೈತಿ ನೋಡ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ಅಲ್ರಿ ಮತ್ತೆ ರಿಟೈರ್ಡ್ ಆಗಿರಿ, ಈಗ ಅರ್ಧ ಪಗಾರ ಬರ್ತೈತಿ. ಅಲ್ಲಿ ರಿಟೈರ್ಡ್ ಆದ್ರಿ ಏನಾಯ್ತು? ಅಲ್ರಿ ರಿಟೈರ್ಡ್ ಆದ್ರೆ ಏನು ಕೆಲಸ ಇರುವುದಿಲ್ಲ, ಅರ್ಧ ಪಗಾರ ಬರ್ತೈತಿ. ಅಲ್ರಿ ಮೊದಲು ಏನೂ ಕೆಲಸ ಮಾಡ್ತಿದ್ದಿಲ್ಲ, ಅವು ಪೂರ ಕೊಡ್ತಿದ್ರು, ಈಗ ಯಾಕೆ ಅರ್ಧ ಕೊಡ್ತಾರ ಗೊತ್ತಾಗುವಲ್ಲ. ಅಂದ್ರೆ ಎರಡೂ ಸೇಮ್, ನಾವು ರಿಟೈರ್ಡ್ ಆದ್ರೂ ಅಷ್ಟ ಅದೀವಿ, ಮೊದಲು ನೋ ಡಿಫರೆನ್ಸ್ ಎಟ್ ಆಲ್. ಅಂದ್ರೆ ನಮ್ಮ ಆಚರಣೆಗಳು ಹೆಂಗ ಸತ್ಯದ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಸಮಾಜ. ನಮ್ಮ ಕೊಪ್ಪಳದ ಹತ್ರ ಒಂದು ಕೆನ್ನಾಳ ಅಂತ ಒಂದು ಹಳ್ಳಿ ಐತಿ. ಸತ್ಯದ ಆಚರಣೆ ಹೆಂಗಿರ್ತದೆ? ಮೊನ್ನೆ ಗಣಪತಿ ಹಬ್ಬ ಬಂತು. ಗಣಪತಿ ಹಬ್ಬಕ್ಕ ಊರನವರೆಲ್ಲ ಪಟ್ಟಿ ಮಾಡಿದ್ರು. ಪಟ್ಟಿ ಮಾಡಿ ಹುಡುಗರು ಡಿಜಿ ತಂದು ಕುಣಿಲಿಲ್ಲ, ಕುಡಿದು ಕುಣಿಲಿಲ್ಲ, ಡಿಜಿ ಹಚ್ಚಿ ಗಣಪತಿ ಮುಂದೆ ಕುಣಿಲಿಲ್ಲ. ಅವ್ರು ಏನು ಮಾಡಿದ್ರು ಅಂದ್ರ ಗಣಪತಿ ಇಟ್ರು, ಪೂಜಾ ಮಾಡಿದ್ರು, ಬಂದು ದುಡ್ಡೆಲ್ಲ ಊರಿನ ರಸ್ತೆ ಇರಲಿಲ್ಲ, ಸರ್ಕಾರಕ್ಕೆ ಅನುದಾನ ಕೇಳಿಲ್ಲ, ಬಂದು ದುಡ್ಡಿನಿಂದ ತಾವೇ ಊರಿನ ರಸ್ತೆ ಮಾಡಿಕೊಂಡ್ರು. ಅನುದಾನದಿಂದ ಕಟ್ಟುವುದಲ್ಲ, ಆಚರಣೆಯಿಂದ ಕಟ್ಟಬೇಕಾಗ್ತದೆ ಜಗತ್ತನ್ನು. ಆಚರಣೆಯಿಂದ ಕಟ್ಟಬೇಕಾಗ್ತದೆ. ಅದಕ್ಕ ಸತ್ಯದ ಆಚರಣೆ ಬಹಳ ಮುಖ್ಯ. ಆಮೇಲೆ ಗಿಣಿಗೇರಿ ಅಂತ ಒಂದು ಊರು ಐತಿ, ಗಿಣಿಗೇರಿ. ಅಲ್ಲೊಂದು 280 ಎಕರೆ ಕೆರೆ ಇತ್ತು. ಅದು ಎಲ್ಲ ಸ್ವಲ್ಪ ಅವರು ಇವರು ಅಕ್ವೈರ್ ಮಾಡ್ಕೊಂಡಿದ್ರು. ಆ ಗಿಣಿಗೇರಿ ಕೆರೆ ಪುನರುಜ್ಜೀವನ ಮಾಡ್ಬೇಕಂತ ನಾವೆಲ್ಲ ಕೂಡಿ, ಹಳ್ಳಿ ಜನ ಕೂಡಿ ಒಂದು ಪ್ರಯತ್ನ ಪಟ್ಟಿವಿ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 280 ಎಕರೆ ಕೆರೆ ಹೂಳೆತ್ತಿ ಒಟ್ಟ ನೀರಿದ್ದಿದ್ದಿಲ್ಲ ಆ ಕೆರೆಯಾಗ. 18 ವರ್ಷ ನೀರಿದ್ದಿದ್ದಿಲ್ಲ, ತುಂಬಿದ್ದಿಲ್ಲ ಕೆರೆ. ಅದನ್ನ ಸುಮಾರು 7-8 ಕಿಲೋಮೀಟರ್ ಎಲ್ಲ ಬಂಡ್ ಮಾಡಿ, ಫೆನ್ಸಿಂಗ್ ಮಾಡಿ, ಮಿಯಾವಾಕಿ ಫಾರೆಸ್ಟ್ ರೆಡಿ ಮಾಡಿ, ಚಿಲ್ಡ್ರನ್ ಪಾರ್ಕ್ ಮಾಡಿ, ಅಲ್ಲೊಂದು ಸಭಾಭವನ ಮಾಡಿ ಕೆರೆ ರೆಡಿ ಆಯ್ತು. 18 ವರ್ಷ ಆಗ್ಲಾರ್ದ ಮಳಿ ಅದೇ ವರ್ಷ ಮಳಿಯಾಗಿ ಕೆರೆ ತುಂಬಿತ್ತು. ಸರ್ಕಾರದ ಅನುದಾನದಿಂದಲ್ಲ, ಹಳ್ಳಿ ಜನ 1 ಕೋಟಿ ರೂಪಾಯಿ ಕೂಡಿಸಿ ಕೆರೆಗೆ ಕೊಟ್ಟರು. ಅನುದಾನದಿಂದಲ್ಲ, ಆಚರಣೆಯಿಂದ ನಮ್ಮ ನಾಡನ್ನು ನಾವು ಕಟ್ಟಬಹುದು, ಬದುಕನ್ನು ಕಟ್ಟಬಹುದು. ನಮ್ಮ ಏನಿಲ್ಲ, ಭಾರತ ಬಂದ್, ಕರ್ನಾಟಕ ಬಂದ್, ಹಿಂಗಾದ್ರೆ ದೇಶ ಉದ್ಧಾರ ಆಗೋದೆ ಅಂತ. ಶಾಲೆಗಳು ಬಂದ್, ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ, ಇಲ್ಲಿ ಶಾಲೆ ಬಂದ್ ಮಾಡ್ತೀವಿ, ಆಸ್ಪತ್ರೆ ಬಂದ್ ಮಾಡ್ತೀವಿ, ಹಾಲ್ ಬಂದ್, ನೀರು ಬಂದ್, ಬಾರ್ ಮಾತ್ರ ಬಂದಿಲ್ಲ, ಉಳಿದಿದ್ದೆಲ್ಲ ಬಂದಾಕ. ಮತ್ತ ಅವತ್ತು ಜಾಸ್ತಿ ಇರ್ತಾವ. ಹಿಂಗಾದ್ರೆ ದೇಶ ಕಟ್ಟುವುದು ಯಾವಾಗ? ನಾವು ಸದಾಚಾರದಿಂದ ದೇಶ ಕಟ್ಟಬೇಕು. ಮನುಷ್ಯನೊಳಗೆ ಸದಾಚಾರ ಇರಬೇಕು, ಸದ್ಬುದ್ಧಿ ಇರಬೇಕು, ಸದ್ಭಾವ ಇರಬೇಕು. ನಮ್ಮ ಬುದ್ಧಿ ಹೆಂಗಾಗ್ಯಾವ ಅಂದ್ರೆ ಸ್ವಲ್ಪ ಕೆಟ್ಟಾವ. ಯಾವಾಗ ದೇವರು ಎದ್ಯಾಗ ಕುಂತ ದೈವಿ ಭಾವ ಇತ್ತು ಅಂದ್ರ ಸದ್ಬುದ್ಧಿ, ಬರೇ ಬುದ್ಧಿ ಇರುವುದಿಲ್ಲ, ಸದ್ಬುದ್ಧಿ ಇರ್ತೈತಿ. ಅದು ಸದ್ಬುದ್ಧಿ ಏನ್ ಮಾಡ್ತೈತಿ ಅಂದ್ರೆ ವಿಚಾರ ಮಾಡಾಕತ್ತೈತಿ. ಸದ್ವಿಚಾರ ಅಂತ ಕರೀತಾರ ಅದಕ್ಕೆ. ಯಾವುದು ಸರಿ ಯಾವುದು ತಪ್ಪು ಅಂತ ಸ್ವಲ್ಪ ವಿಚಾರ ಮಾಡಕ್ ಹಸ್ತೈತಿ. ಸರಿ ತಪ್ಪುಗಳನ್ನು ವಿಚಾರ ಮಾಡಕ್ ಹಸ್ತೈತಿ. ಈಗ ನೀವು ಮನ್ಯಾಗ ಇದು ಏನೋ ಆರಾಮಿಲ್ಲ ಅಂತ ತಿಳ್ಕೊಡ್ರಿ, ಸ್ಕ್ಯಾನ್ ಮಾಡಿಸ್ತೀರ ಇಲ್ಲ? ಸ್ಕ್ಯಾನ್ ಏನ್ ಮಾಡ್ತೈತಿ ಅಂದ್ರ ಎಲ್ಲಿ ದೋಷ ಐತಿ ಅದು ತೋರಿಸ್ಕೊಡ್ತೈತಿ. ಹಂಗ ಮನುಷ್ಯನಿಗೆ ಸದ್ವಿಚಾರ ಅಂದ್ರೆ ಎಲ್ಲಿ ತಪ್ಪೈತಿ ತೋರಿಸ್ಕೊಡ್ತೈತಿ, ನಾ ಏನ್ ತಪ್ಪು ಮಾಡ್ತೇನೆ. ಈ ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗ್ತೀರಿ, ಎಲ್ಲಾನು ಇದ್ದಿದ್ದೆಲ್ಲ ಕಾಯಿಪಲ್ಯ ಪುಟ್ಟ್ಯಾಗ ಹಾಕೊಂತೀರೇನ್? ಆರಿಸಿ ಹಾಕೊಂತೀರಿ, ಕೆಟ್ಟದ್ದು ತೆಗಿತೀರಿ, ಚಲೋದು ಪುಟ್ಟ್ಯಾಗ ಹಾಕೊಂತೀರಿ. ತಾಯಂದಿರ ಅನ್ನ ಮಾಡ್ತೀರಿ, ಅನ್ನ ಹೆಂಗ್ ಮಾಡ್ತೀರಿ ಅಂದ್ರೆ ಎಲ್ಲ ಕೂಡಿ ಮಾಡೋದಿಲ್ಲ, ಮೊದಲ ಅಕ್ಕಿ ಮರದಾಗ ಹಾಕೊಂತೀರಿ, ಅದನ್ನ ಹಳ್ಳ ಇದ್ದಿದ್ದು ತೆಗೆದು ಚಲೋ ಅಕ್ಕಿ ಕುಕ್ಕರಿಗೆ ಹಾಕ್ತಿರಿ. ಯಾಕಂದ್ರ ಹಳ್ಳ ಇದ್ರ ಹೊಟ್ಟೆ ಕೆಡ್ತೈತಿ ಅಂತ. ಹೆಂಗ ಕೆಟ್ಟ ಹಳ್ಳ ತೆಗೆದು ಚಲೋ ಅಕ್ಕಿ ಜೀವನ ಮಾಡ್ಕೊಂತಿರಲ್ಲ, ಜೀವನ ಅಂದ ಮೇಲೆ ಕೆಟ್ಟದ್ದು ಬರ್ತಿರ್ತೈತಿ.
ಕೆಟ್ಟದ್ದು ಹಳ್ಳ ತೆಗೆದಂಗೆ ತೆಗೆದೊಗಿಬೇಕು. ಚಲೋದ ಅಕ್ಕಿ ಹೆಂಗೆ ಊಟ ಮಾಡ್ತಿರಲ್ಲ ಹಂಗೆ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುವುದಕ್ಕೆ ಸದ್ ವಿಚಾರ ಅಂತ ಕರೀತಾರೆ. ಇದು ಸದ್ ವಿಚಾರ.